ಹಲೋ. ಹ್ಞೂ ಹೇಳಿ, ನಿಮ್ಮದು ಊಟ ಆಯಿತಾ? ನಂದು ಆಯಿತು ಊಟ. ಈಗ ತಾನೇ ಬಂದೆ ಕಾಲೇಜಿಂದ, ಬಂದು ಮಲಗಿದ್ದೀನಿ. ನಿಮ್ದು ಆಯಿತಾ ಊಟ? ಹ್ಞೂ, ಅಮ್ಮ ಬಂದರು. ಸರಿ, ಆಮೇಲೆ ಮಾಡ್ತೀನಿ ನಾನು ಕಾಲು. ನಾನು ವಾಣಿಯವರಮ್ಮ ಸವಿತಾ ಅಂತ. ಏನೇ ವಾಣಿ, ಯಾವಾಗ ಬಂದೆ ಕಾಲೇಜಿಂದ? ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ. ಊಟ ಮಾಡಿದ್ಯಾ? ಯಾವಾಗಲೂ ಫೋನೇ ಹಿಡ್ದಿರ್ತೀನಿ ನೋಡು, ಫೋನ್ ಬಿಟ್ಟು ಮಾತಾಡಿಲ್ಲ ನನ್ನ ಜೊತೆ. ಹೀಗೆ ಸ್ವಲ್ಪ ಹೊತ್ತು ಮುಂಚೆ ಬಂದೆ ಅಮ್ಮ, ಬಂದು ಒಂದು ಹಾಫ್ ಆನ್ ಅವರ್ ಆಯಿತು ಊಟ ಮಾಡಿದ್ದೆ. ಇವಾಗ ತಾನೇ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಮಾತಾಡ್ತಾ ಇದ್ದೆ ಅಮ್ಮ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ಎಲ್ಲ ಪಾತ್ರೆನ ತೊಳಿ ಆಯಿತಾ? ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗ್ತೀನಿ. ಸರಿ ಅಮ್ಮ, ಈ ಅಮ್ಮಂದಂತ್ರ ಯಾವಾಗಲೂ ಇರೋದೆ, ಸ್ವಲ್ಪ ಹೊತ್ತು ಕೂಡಕ್ಕೆ ಬಿಡಲ್ಲ, ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಬಿಡಲ್ಲ. ಸರಿ, ನಾನು ತೊಳಿತೀನಿ ಆಮೇಲೆ. ಇವರು ನಮ್ಮ ವಾಣಿ ಫ್ರೆಂಡ್ ವೀಣಾ ಅಂತಿದ್ದಾಳಲ್ವ, ಅವ್ರ ಅಮ್ಮ ಇವರು ನನ್ನ ಫ್ರೆಂಡು. ಇವ್ರಿಗೆ ಆರಾಮಿರಲಿಲ್ಲ 2 ದಿನದಿಂದ, ಅದಕ್ಕೆ ಮಾತಾಡ್ಸೋಣಂತ ಬಂದಿದ್ದೆ ಹಾಸ್ಪಿಟಲ್ಗೆ. ಏನು ಶನ್ನು, ಆರಾಮಿದೆಯಾ? ಬಾ ಸವಿತಾ, ನನಗೇನೂ ಆಗಿಲ್ಲ. 2 ದಿನದಿಂದ ಯಾಕೋ ಆರಾಮ ತಪ್ದಂಗೆ ಆಗ್ತಿತ್ತು, ಕಾಲೆಲ್ಲ ವೀಕ್ನೆಸ್ ಅನ್ನಿಸ್ತಿದ್ವು. ಅದಕ್ಕಾಗಿ ಬಂದೆ ಹಾಸ್ಪಿಟಲ್ಗೆ. ಇವರು ಡಾಕ್ಟರ್ ನೋಡಿದರೆ ಒಂದೇ ಸರಿ ಅಡ್ಮಿಟ್ಟು, ಆ ಟೆಸ್ಟು ಈ ಟೆಸ್ಟು ಎಲ್ಲ ಟೆಸ್ಟ್ಗಳು ಮಾಡಿಸೋಕ್ಕೆ ಓಡಾಡ್ತಿದ್ದಾರೆ. ನಮ್ಮ ಸ್ವಾಮಿಯರು ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಹಲೋ ರೀ, ನಾನು ಇಲ್ಲಿ ಶನ್ನು ಮಾತಾಡ್ಸೋಕ್ಕೆ ಬಂದಿದ್ದೆ. ಇವಾಗ ಆರಾಮಿದ್ದಾರೆ, ಡಾಕ್ಟ್ರ್ ಏನೋ ಟೆಸ್ಟ್ ಬರ್ಕೊಟ್ಟಿದ್ದಾರೆ ಅಂತೆ. ಅದೆಲ್ಲ ಮಾಡಿ ಆಮೇಲೆ ನಾಳೆ ಡಿಸ್ಚಾರ್ಜ್ ಮಾಡ್ಬೋದು. ನಾನು ಬರ್ತೀನಿ ಮನೆಗೆ ಬೇಗ. ವಾಣಿಗೆ ಹೇಳ್ರಿ ಸ್ವಲ್ಪ ಅಡುಗೆ ಮಾಡು ಅಂತ. ಸರಿ ರೀ, ಬರ್ತೀನಿ. ಸರಿ ಶನ್ನು, ನಾನು ಇನ್ನು ಬರ್ತೀನಿ. ಲೇಟ್ ಆಯಿತು, ನಮ್ಮ ಮನೆಯವ್ರು ಬೇರೆ ಕಾಲ್ ಮಾಡಿದರು. ಸ್ವಲ್ಪ ರೆಸ್ಟ್ ಮಾಡು, ನಾಳೆ ಬರಬೇಕಾದ್ರೆ ಬಾಕ್ಸ್ ತರ್ತೀನಿ ನಾನು, ಸರಿನಾ? ಸರಿ, ಹಾಗೇನಾದರೂ ಇದ್ದರೆ ಫೋನ್ ಮಾಡ್ತೀನಿ, ಹೋಗಿ ಬಾ ಆಯಿತಾ? ಸರಿ, ನಮ್ಮನೆ ಕಡೆನೂ ಸ್ವಲ್ಪ ಮಾತಾಡಿಸಿ ಬಾ. ಸೈಡ್ ರೀ ಆಂಟಿ, ಎದ್ದೇಳ್ರಿ. ಏನಾಯ್ತು ರೀ? ಎದ್ದೇಳ್ರಿ ಆಂಟಿ, ಎದ್ದೇಳ್ರಿ ಪ್ಲೀಸ್, ಯಾರಾದರೂ ಹೆಲ್ಪ್ ಮಾಡಿರಿ. ಎದ್ದೇಳ್ರಿ ಆಂಟಿ, ಎದ್ದೇಳ್ರಿ, ಏನಾಗಿಲ್ಲ, ಎದ್ದೇಳ್ರಿ. ಆಂಟಿ ಸಾರಿ ರೀ ಆಂಟಿ, ನಾನು ಬೇಕು ಅಂತಲೇ ಬಂದು ಕೂತಿರ್ಲಿಲ್ಲ ರೀ ಆಂಟಿ. ನೀವು ಸ್ಪೀಡಾಗಿ ಬರೋಕತ್ತಿದ್ರಿ, ನಾ ಹಾರ್ನ್ ಮಾಡಿದ್ರು ನೀವು ಕೇಳಿಸ್ಕೊಂಡಿಲ್ಲ ಇಲ್ಲ ರೀ. ಇರಲಿ ಬಿಡಪ್ಪ, ನಂದು ಇಲ್ಲೇ ಬಂದು ಬೀಳೋದಿದೆ. ಸರಿ, ನಮ್ಮ ಮನೆ ಇದೇ ಏರಿಯಾದಲ್ಲಿರೋದು. ನನಗೇನೂ ಆಗಿಲ್ಲ, ಸ್ವಲ್ಪ ಕಣ್ಣಿಗೊಂದು ಏಟು ಬಿದ್ದಿದೆ, ನಾನು ಹೋಗ್ತೀನಿ. ಪರವಾಗಿಲ್ಲ ಆಂಟಿ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಬನ್ನಿ, ನಾನು ತೋರಿಸ್ತೀನಿ. ಇಲ್ಲೇ ನಿಯರ್ ಬೈ ಒಂದು ಹಾಸ್ಪಿಟಲ್ ಇದೆ, ಹೋಗೋಣವಾ? ಪರವಾಗಿಲ್ಲ ಬಾಪ, ಇಲ್ಲೇ ನಮ್ಮ ಮನೆ ಇರೋದು, ಟೀ ಕುಡಿದು ಹೋಗುವಂತೆ. ನನಗೇನೂ ಆಗಿಲ್ಲ, ನಾನು ಅರ್ಜೆಂಟಲ್ಲಿದ್ದೆ, ಸ್ಪೀಡಲ್ಲಿ ಹೋಗ್ತಾಯಿದ್ದೆ, ಹಾಗಾಗಿ ಹೀಗಾಯಿತು. ಸರಿ ಆಂಟಿ, ಹೋಗೋಣ. ನಿಮ್ಮನ್ನು ಮನೆಗೆ ಬಿಟ್ಟೇ ಹೋಗ್ತೀನಿ ನಾನು. ಐ ಆಮ್ ರಿಯಲಿ ಸಾರಿ ಆಂಟಿ. ಯಾರಿದ್ದೀರಿ ಮನೆಯಲ್ಲಿ? ಯಾರಿದ್ದೀರಿ? ಸ್ವಲ್ಪ ಹೊರಗಡೆ ಬರ್ತೀರಾ? ಯಾರು ಸರ್? ನಮಸ್ತೆ ಸರ್. ಅಮ್ಮ, ಏನಾಯಿತು ನಿನಗೆ? ಯಾಕೆ ಹೀಗಾಗಿದೆಯಾ? ಐ ಆಮ್ ಸಾರಿ ರೀ, ನಾನೇ ನಿಮ್ಮಮ್ಮ ಗುದ್ದಿದ್ದು. ಆರ್ನ್ ಮಾಡಿದೆ, ಆಂಟಿ ಕೇಳಿಸ್ಲಿಲ್ಲ ಅನಿಸುತ್ತೆ. ರಿಯಲಿ ಸಾರಿ ರೀ. ಹಾಸ್ಪಿಟಲ್ಗೆ ಹೋಗೋಣ ಅಂತಲೇ ಬರ್ತಾ ಇಲ್ಲ, ಸಣ್ಣ ನೋವು ಅಂತಿದ್ದಾರೆ ರೀ. ಪ್ಲೀಸ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸಾರಿ ರೀ. ನನಗೇನೂ ಆಗಿಲ್ಲ, ನಾನು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅವ್ರಿಗೆ ಟೀನೋ ಕಾಫಿನೋ ಕೇಳಿ ಕೊಡಮ್ಮ ಸ್ವಲ್ಪ. ಪರವಾಗಿಲ್ಲ ಆಂಟಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ಕುಡಿತೀನಿ. ನಾನು ಇನ್ನೂ ಹೋಗಿ ಬರ್ತೀನಿ ಆಂಟಿ, ಪ್ಲೀಸ್ ಸ್ವಲ್ಪ ರೆಸ್ಟ್ ಮಾಡಿ. ಐ ಆಮ್ ರಿಯಲಿ ಸಾರಿ ಆಂಟಿ. ಅಮ್ಮ, ಭಾಳ ನೋವು ಆಗ್ತಿದೆನಾ? ಏನಾಯಿತು? ಹೆಂಗೆ ಬರ್ತಾ ಇದ್ದೆ ನೀನು? ಏನಿಲ್ಲ ಬಿಡಮ್ಮ, ಆಟೋಕ್ಕೆ ದುಡ್ಡು ಉಳ್ಸೋಕೆ ಹೋಗಿ ಈಗೊಂದು ಆಕ್ಸಿಡೆಂಟ್ ಮಾಡ್ಕೊಂಡು ಬಂದು ಕುಂತೀನಿ ನೋಡು. ಪಾಪ ಹುಡುಗ ಒಳ್ಳೆಯವನು ಅನಿಸುತ್ತೆ, ತೋರಿಸ್ಕೊಂಬರ್ತೀನಿ ಅಂದ. ನಾನೇ ಬೇಡ ಬಿಡಪ್ಪ, ಸಣ್ಣ ಗಾಯ, ಏನಾಗಿಲ್ಲ ಅಂತ ಹಾಗೆ ಕರ್ಕೊಂಡು ಬಂದೆ. ನಾಳೆಗೆಲ್ಲ ಕಡಿಮೆ ಆಗುತ್ತೆ, ಸರಿನಾ? ಹೋಗು, ನೀನು ಓದ್ಕೊತೀಯ ಹೋಗು, ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡ್ತೀನಿ. ಪ್ಲೀಸ್, ಈ ಕತೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಕತೆ ಬರುತ್ತೆ, ಸ್ಟೋರಿ ಇಂಟ್ರೆಸ್ಟ್ ಇದೆ, ಪ್ಲೀಸ್.